ಬಸವರಾಜ್. ಬಸವರಾಜ್, ಯಾವ ಊರು ಸರ್ ನಿಮ್ಮದು? ಮಾನ್ವಿ. ಯಾವುದು? ಏನು ಸರ್, ಎಷ್ಟನೇ ವಾರ್ಡ್ ನಿವಾಸಿ ನೀವು? ನಮ್ದು 20ನೇ ವಾರ್ಡ್ ಸರ್. ಏನು ಸಮಸ್ಯೆ ಏನು ಸರ್? ನೀರಿನ ಸರ್. ನೀರಿಂದ ಏನು ಸಮಸ್ಯೆ ಆಗಿದೆ? ಮೊದಲೆಲ್ಲ ಕರೆಕ್ಟ್ ಬರ್ತದೆ ಸರ್, ಪೈಪ್ ಲೈನ್ ತೋಡಿ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಾರೆ ಸರ್. ಅವರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಮಾಡವಲ್ರಿ. 1 ತಿಂಗಳಾಯ್ತು ಸರ್. ಅವಾಗ ವಾರಕ್ಕೊಮ್ಮೆ ಬರ್ತಿದ್ವಿ ರೀ, 4 ಕೊಡ 5 ಕೊಡ. ಆಮೇಲೆ ನೀರೇ ಇಲ್ಲ ಸರ್. ಹೇಳಿದ್ರೆ 4 ದಿನ 5 ದಿನ 2 ದಿನ ಡೈಲಿ ಹಿಂಗೆ ಹೇಳ್ತಾರೆ ಸರ್. ಚೀಫ್ ಆಫೀಸರ್ಗೂ ಲೆಟರ್ ಕೊಟ್ಟಿವಿ ಸರ್. ಅಲ್ಲ ಸರ್, ಈಗ ನೀರಂತ ಅಲಿದಾಡ್ತಾ ಇದ್ರಿ ಮಾನ್ವಿ ಪಟ್ಟಣದಲ್ಲಿ. ಹೌದು ಸರ್. ಇಷ್ಟೊಂದು ಸಮಸ್ಯೆ ಇದೆ, ಏನ್ರಿ ನಿಮ್ಮದು ಏರಿಯಾದು ಸಮಸ್ಯೆ? ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹಿಂಗೆ ಸಮಾಧಾನ ಮಾಡ್ತಾರೆ ಸರ್. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಪುರಸಭೆಯವ್ರ ಕಾರಣ. ಮತ್ತೆ ನೀವು ಓಟ್ ಹಾಕ್ತೀರಿ, ಪುರಸಭೆಯವರೇ ಕಾರಣ ಸರ್. ಅವ್ರು ಏನ್ ಮಾಡ್ತಾರೆ ಸರ್, ನಾಳೆ ಮಾಡ್ತೀವಪ್ಪ ಸಮಾಧಾನ ಮಾಡ್ಕೋ, ನಿನ್ಗೆ ಯಾಕ ನಾಳೆ ಕಳಿಸ್ತೀವಿ. ಓಟ್ ಯಾರಿಗೆ ಹಾಕ್ತಾ ಇದ್ರಿ ನೀವು? ಓಟ್ ನೀವು ಒಬ್ಬರೇ ಬರ್ತೀರಿ, ವಾರ್ಡ್ನಾಗ ಒಬ್ರು ಕೇಳಲ್ಲ ಅಂತ ಅದೊಂದು ವಿಚಾರ ಮಾಡ್ತಾರೆ. ಅಲ್ಲ, ಓಟ್ ಯಾರಿಗೆ ಹಾಕಿದ್ರಿ? ಯಾರನ್ನ ಕೇಳ್ಬೇಕು? ನಿಮ್ಮ ಅಪ್ಪಾಯಿ ಸಾವ್ಕಾರ ಮತ್ತೆ ಬೋಸರಾಜ್ ಸಾಬ್ರು, ಇವ್ರು ಯಾರು ಅವ್ರ ಮುಖನೇ ನೋಡಿಲ್ಲ. ಅವು ಯಾಕ ಬಂದ್ರು ಅಲ್ಲ, ಅವ್ರು ಬಂದೇ ಇಲ್ಲ ಸರ್. ಅಲ್ಲಿ ನಿಮ್ಮ ಏರಿಯಾದಾಗ ಬಂದಿಲ್ಲ? ಎಲ್ಲಿ ಬಂದೇ ಇಲ್ಲ ಸರ್. ಯಾಕೆ ನಿಮ್ ಸಮಸ್ಯೆ ಬಂದ್ರೇನು ಆಫೀಸ್ಗಳ ಬಂದ್ರೇನು ಹೋಗ್ಬಿಟ್ರೇನು ಅಲ್ರಿ. ಮತ್ತೆ ಸರ್ ಈಗ ನಿಮಗೆ ಒಂದಲ್ಲ ಸರ್, ಯಾವ ದಾರಿ ಇಲ್ಲ, ನೀರಿಲ್ಲ, ಯಾವ್ದು ಇಲ್ಲ ರೀ. ಅಲ್ಲರಿ, ಈಗ ನೀವು ಓಟ್ ಹಾಕ್ತಾ ಇದ್ರಿ, ನಿಮ್ಮ ನಾಯಕರಂತೇಳಿ ಆಗ್ತಾ ಇದ್ರಿ. ಆಗ್ತೀವಿ ಸರ್, ಏನ್ ಮಾಡೋದು? ಅವ್ರು ಗೆದ್ದು ಆ ಕಡೆ ಬೆಂಗಳೂರೇ ಸರ್ ಶಿಫ್ಟ್. ಅವರು ಯಾರು ಕೇಳೋರಿಲ್ಲ. ನಿಮ್ ಸಮಸ್ಯೆ ಕೇಳೋರು ಯಾರು ಕೇಳೋರಿಲ್ಲ ಸರ್. ಅದನ್ನೇ ನಿಮ್ಗೆ ಕರೆಸಿ ನಿಮ್ಗೆ ಹೇಳಕತ್ತೀವಿ ಸರ್. ನೀವು ಯಾವ ದೇಶದಲ್ಲಿ ಇದ್ರಿ ಇಷ್ಟೊಂದು ಸಮಸ್ಯೆ ಕೇಳ್ತಾ ಇದ್ರಿ? ಇಲ್ಲೇ ಕರ್ನಾಟಕದಾಗ ಇದೀವ್ರಿ ಸರ್. ಮತ್ತೆ ಹೆಂಗೆ ಮತ್ತೆ ಇಷ್ಟೊಂದು ಸಮಸ್ಯೆ ಇತ್ತಂದ್ರೆ ಯಾರು ಕೇರ್ ಮಾಡವಲ್ರಿ ಸರ್, ಯಾರು ಕೇರ್ ಮಾಡವಲ್ರು. ಏನ್ ಮಾಡೋದಿದೆ ಸರ್? ಮುಖ್ಯಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ನೀರು ಕೊಡೋದು ಬೋಸರಾಜ್ ಅವರಿಗೆ, ಶಾಸಕರಿಗೆ. ನೀರು ಕೊಡೋದು ಅಂಪೈ ಶಾಸಕರಿಗೆ, ನೀರು ಕೊಡೋದು NS ಬೋಸರಾಜ್ಗೆ. ವಾರ್ಡ್ ನಂಬರ್ 19 ನೀರು ಕೊಡೋದು NS ಬೋಸರಾಜ್ ಅವರಿಗೆ. ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ಇನ್ನೂ ಒಂದು ಸಾರು 25 ದಿನ ಮುಂದೆ ಅವ್ರು ಹೇಳಿ ಹಾಕಿ ಪತ್ರದಲ್ಲಿ ನೀರಿನ ಭಾಳ ಪ್ರಾಬ್ಲಮ್ ಆಗಿತ್ತು. ಅಮೃತ 2.0 ಹೋದಾಗ ನೀವು ಪೈಪ್ಲೈನ್ ಹಾಕ್ಯಂಬಂದ್ರಿ, ಹೌದೇ ಇಲ್ಲ? ತ್ವರಿತ ರೀತಿಯಲ್ಲಿ ಕೆಲಸ ಮಾಡ್ಬೇಕಲ್ರಿ, ಯಾಕೆ ಡಿಲೇ ಮಾಡಿರಿ ನೀವು? ಪೈಪ್ ಹೊಡೆದ ಅಲ್ರಿ, ನಿಮ್ಮ ಮುಖ್ಯಾಧಿಕಾರಿ ಹಿಂಗೆ ಹೋಗ್ತಾನ ಅಲ್ರಿ ಸಾಬ್ರೆ? ನಿಮ್ಮ ಮುಖ್ಯಾಧಿಕಾರಿ ಹಿಂಗೆ ಹೋಗಿ 4 ಸಲ ಹೋಗ್ತಾನ, 4 ಸಲ ಬರ್ತಾನೆ, ಗೊತ್ತಾಗಿಲ್ಲ ನಿಮ್ಗೆ? ಹುಡುಗರು ಇದಾರ, ವಿದ್ಯಾರ್ಥಿಗಳು ಇದಾರ, ಕಾಲ್ ಜಾರಿ ಬಿದ್ದು ಯಾರು ಜವಾಬ್ದಾರರು? ಸತ್ರ ಯಾರು ಜವಾಬ್ದಾರಿ? ನೀವು ತೋರಿಸ್ತೀರಾ ಡಿಪಾರ್ಟ್ಮೆಂಟ್ ಅವರು? ನಾಚ್ ಹೇಳ್ಬೇಕು ನಿಮ್ಮ ಮುಖ್ಯಾಧಿಕಾರಿಗೆ, ನಾಚ್ ಹೇಳ್ಬೇಕು ಬೋಸರಾಜ್ ಅವರಿಗೆ, ನಾಚ್ ಹೇಳ್ಬೇಕು ಅಂಬಾಸಕರ್ ಅವರಿಗೆ. ಇಷ್ಟು ಸಲ ನಾವು ಮನವಿ ಮಾಡಿದ್ರು ಒಬ್ಬ ಶಾಸಕ ಅಂಬಾಸಕರ್ ಅವರು ಬಂದು ವಿಸಿಟ್ ಮಾಡಿಲ್ಲ ವಾರ್ಡ್ ನಂಬರ್ಗೆ. ಯಾರು ತಪ್ಪಿದು? ಬೋಸರಾಜ್ ಅವರು ಬಂದಿಲ್ಲ. ಓಟ್ ಕೇಳಕಂದೆ ಓಡಿ ಬರ್ತಾರೆ, ಓಡಿ ಬರ್ತಾರೆ. ಬರಂಗಿಲ್ಲ. 3 ತಿಂಗಳಾಯ್ತು ನಮ್ಗೆ ನೀರಿಲ್ದ. ಅವರೇ ಬಂದು ತೆಗ್ದೋಡಾರ, ಅದೇ ಅವರೇ ಹೊಡೆದಾರ ಪೈಪ್ ಹೊಡೆದಾರ. ನೀರಿಲ್ಲ ನಮ್ಗೆ. ನಾವ್ ಏನ್ ಮಾಡ್ಬೇಕು? 1 ದಿವಸ 2 ದಿವಸ 3 ತಿಂಗಳಿಂದ ನಮ್ಗೆ ನೀರಿಲ್ಲ. 1 ಕೊಡ ನೀರಿಲ್ಲ, 1 ಕೊಡ ಬರೋದು. ಸಣ್ಣ ಹುಡುಗರು ಇಷ್ಟ ದೊಡ್ಡ ತೆಗ್ದೋಡಾರ, ಅವರು ತೆಗ್ದೋಡಾರ ಹುಡುಗರಿಗೆ. ನಾವ್ ಎಷ್ಟು ದಿನ ಇಟ್ಕೋಬೇಕು? ನಾವ್ ಎಷ್ಟು ದಿನ ಇಟ್ಕೋಬೇಕು ಹುಡುಗರಿಗೆ? ಮನೆ ಕಡೆಗೆ ಸಾಬ್ರನ್ನ ಕೇಳ್ರಿ, ನಾನು ಕೊಟ್ಟಿನಿ 50 ಮಂದಿ ಸೈನ್ ಮಾಡ್ಕೊಟ್ಟಿನಿ. ಮ್ಯಾನೇಜರ್ ನೀವು ಸಾಬ್ರೆ ಸರ್ ಹೇಳಿ. ಬರ್ರಿ, ಇಲ್ಲಿ ಬರ್ಬಾನು ಹೋಗ್ತೀವಿ ನಾವು. ಮನೆಗೆ ಹೋಗಂಗಿಲ್ಲ ಅಷ್ಟತನ. ಯಾರಿಗೆ ಕರೀತೀರಿ ಕರೀರಿ, ಇಲ್ಲಿ ಬಿಸಿಲಾಗ ಕೂತಿರ್ತೀವಿ. ಇಲ್ಲ ಅಂದ್ರೆ ನಾವು ಏನ್ ಹೇಳೋದಿಲ್ಲ. ಇವಾಗ ಫೈನಲ್ ನೋಡ್ರಿ, ಇವಾಗ ರೆಡಿ. ನೀವ್ ಹೇಳಿದಂಗೆ ಕೇಳೋ ಮೇಲೆ ಅಂತಾರ. ಬಾಬು ಅಂತ ವಾರ್ಡ್ ನಂಬರ್ 20 ಮತ್ತು 19 ಜನ ಬಂದಿದ್ದು ನಾವು ನೀರಿನ ಸಮಸ್ಯೆ ಸಲಾಗಿ.
ಪ್ರತಿ ಸಲ ಹೇಳಿ ಶಾಸಕರಿಗಾಗಿ ಮತ್ತು ಸಚಿವರಿಗಾಗಿ ಇಬ್ಬರಿಗೆ ಹೇಳಿ ಸಾಕಾಗ್ಬಿಟ್ಟದ ನಮ್ಗೆ. ಯಾರಿಗೆ? NS ಬಸವರಾಜ್ ಮತ್ತು ಪಂಪ ಅಶೋಕರಿಗೆ ಏನು ಕಿವಾಗ ಹಾಕುವಲ್ರು ಅವರು ನೀರಿನ ಸಲಾಗಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು 5-6 ತಿಂಗಳ ಮೇಲೇನೆ ಆಯ್ತು. ಯಾರು? ಪಂಪ ಅಶೋಕರ್ ಮತ್ತು ಬಸವರಾಜ್ ಸಾವು ಏನು ಹೇಳಿದ್ರೆ ಅಷ್ಟೇ ಹೇಳಕ್ಕೆ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟದ ಅದು. ಯಾರು? ಸಚಿವರು ಮತ್ತು ಅಂಪಯ ಸೌಕರ್ಯರು ಇವರು ಹೇಳಿ ಸಾಕಾಗ್ಬಿಟ್ಟದ. ಲಾಸ್ಟಿಗೆ ಪುರಸಭೆಗೆ ಬಂದಿವಿ. ಇವಾಗ ನಿಮ್ಮ ಮುಖಾಂತರ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಸಿಂಪಲ್ ಆಗಿ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಬಹಳ ನೋವು ಅನಿಸ್ಬೇಕಾಗ್ತದವ್ರು. ಮಾನವಿ ಪಟ್ಟಣದಲ್ಲಿ ಏನ್ 3-4 ಸಲ ಶಾಸಕರು ಆಗಿದ್ಮೇಲೆನ ಇದೇ ಸಮಸ್ಯೆ ಆಗತ್ತಂದ್ಮೇಲೆ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಬರ್ಬೇಕು. ಯಾರಿಗೆ? ಅಂಪಯ ಸೌಕರ್ಯಗೆ ಬೋಸರಾಜ್ ಸಾಬಿಗೆ ಏನ್ರಿ ಪ್ರತಿ ಸಲ ಹೇಳಿ ಗಟ್ರ ನೀರು ಕುಡ್ಸಾಕತ್ತಾರ. ಆ ಗಟ್ರ ನೀರು ಸಲ ತಿಪ್ಪಲ ಬೀಳಕತ್ತೀವಿ ಅಂದ್ಮೇಲೆ ನಮ್ಮ ಜೀವನ ಏನಾಗ್ಬೇಕು ಹೇಳಿ? ಈ ಸಣ್ಣ ನಾವು ಹುಡುಗರನ್ನ ಕರ್ಕೊಂಡ್ಬಂದು ನಾವು ಇಲ್ಲಿ ತಿಪ್ಪಲ ಬೀಳೋದು ಏನು ಎಷ್ಟನೇ ಸಲ ಪರ್ಸನಲ್ ಆಗಿ ಹೇಳ್ಬೇಕು, ಸಪ್ರೇಟ್ ಆಗಿ ಹೇಳ್ಬೇಕು ಇವರಿಗೆ. ಏನು ನಿಮ್ಮ ಮುಖಾಂತರ ಲಾಸ್ಟಿಗೆ ಇವಾಗ ಲಾಸ್ಟ್ ಆಗ್ಬಿಟ್ಟದ. ಇದು ಕೊನೆ ವಾರ್ನಿಂಗ್. ಇದು ಲಾಸ್ಟಿಗೆ ಇಲ್ಲ ಅಂದ್ರೆ ನಮ್ಮ 20ನೇ ವಾರ್ಡಿನ ಜನನ ತಗೊಂಡ್ಬಂದು ಮುನ್ಸಿಪಾಲಿಟಿಗೆ ಬೆಂಕಿ ಹಚ್ಚಿ ಪುರಸಭೆಗೆ ಬೆಂಕಿ ಎಲ್ಲ ಪೂರ ಪ್ಯಾಕ್ ಬೇಲಿ ಹಚ್ಚಿ ಬಂದ್ ಮಾಡ್ಬಿಡ್ತೀನಿ ನಾನು. ಏನು ಇಲ್ಲೇ ಬಗಲಾಗೆ ಐತೆ, ನಮ್ದೇನು ದೂರದಿಲ್ಲ. ಪ್ರತಿ ಸಲ ಸಾಕಾಗ್ಬಿಟ್ಟದ. ಇದು ಲಾಸ್ಟ್ ಕೊನೆದಿದು. ಇದು ಮುಖಾಂತರ ನಿಮ್ಮ ಮುಖಾಂತರ ನೋಡಿದ ಮೇಲೆ ಅವ್ರಿಗೆ ಎಚ್ಚರಿಕೆ ಆಗಿ ಕೆಲಸ ಮಾಡಲೇಬೇಕು. ಅವ್ರು ಎಷ್ಟನೇ ಸಲ? 1 ಸಲ 2 ಸಲ ಹೇಳ್ತಾರ್ರಿ. ಇದೇ ಜೀವನ ಅದು ಗಟ್ರ ನೀರು ಸಲಾಗಿ ಎಷ್ಟು ಸಲ ಅಂತ ಹೇಳಿ ಇದು ಮಾಡ್ಬೇಕು ನಾವು ಇವಾಗ. ಇವ್ರು ನೋಡಿದ್ರೆ ಚೀಫ್ ಆಫೀಸರ್ ಕಿವಾಗ ಹಾಕಕ್ಕೆ ಯಾರಿಲ್ಲ, ಮಾತಾಡಕ್ಕೆ ಯಾರಿಲ್ಲ. ಮೊನ್ನೆ ಬಂದೀವಿ, ಮಾತಾಡಕ್ಕೆ ಯಾರಿಲ್ಲ. ಗೌರ್ಮೆಂಟ್ ಅಪ್ಲೈ ಇದಾನ ಏನು ಪಬ್ಲಿಕ್ ಸರ್ವೆಂಟ್ ಇದಾನ ಏನಿದಾನ? ನಾನು ನಮ್ಮ ಇನ್ನೊಬ್ಬ ಬಂದು ಅಲ್ಲ ಸರ್, ನೀವು ನೀರು ಅಂತ ಬರ್ತಾ ಇದೀರಿ. ನೀವು ಯಾವ ದೇಶದಲ್ಲೇ ಇದ್ರಿ? ಏನು ಬೇರೆ ದೇಶದಲ್ಲೇ ಇದ್ರಿ? ನಮ್ಮ ಪರಿಸ್ಥಿತಿ ನಾವು ಇಂಡಿಯಾದಾಗ ಇದೀವಿ, ಕರ್ನಾಟಕದಾಗ ಇದೀವಿ, ಏನ್ ಬೇರೆ ಕಂಟ್ರಿನಾಗ ಇದೀವಿ. ನಮ್ಮ ಮಾತು ಕೇಳಕ್ ತಯಾರಿಲ್ಲ ಅಂತ ಹೇಳಿ ನಾವು ಕಂಟ್ರಿಯಾಗ ಇದೀವ ಏನ್ ಬೇರೆ ಕಂಟ್ರಿಯಾಗ ಇದೀವಿ ಅಂತ ನಮ್ಗೆ ಅರ್ಥ ಆಗೋಲ್ತಿದ್ದು. ವ್ಯಾಲ್ಯೂಷನ್ ಇಲ್ಲ, ಅಟ್ಲೀಸ್ಟ್ ಮಾತಾಡಕನ ತಯಾರಿಲ್ಲ ಇವರು. ಏನೈತಪ್ಪ ನಿಮ್ ಸಮಸ್ಯೆ ಏನೈತೆ, ನಿಮ್ದು ಪ್ರಾಬ್ಲಮ್ ಏನೈತೆ ಅಂತ. ರಂಜಾನ್ ಹಬ್ಬದಲ್ಲಿ ತಿಪ್ಪಲ ಬಿದ್ದು ರೋಜಾ ಇದ್ದು ಬಂದು ಕೇಳಿದ್ರೆ ನೀರು ಕೊಡ್ಸಕ್ಕಾಗಿಲ್ಲ ಇವ್ರ ಕೈಲಿದ್ದ. ಏನನ್ನ ಮಾತಾಡಿದ್ರೆ ಕೊಡ್ತೀವಿ ರೀ, ಕಳಿಸ್ತೀವಿ, ಒಂದು ಟ್ಯಾಕಿ ಕಳಿಸ್ತಿದ್ದವ್ರಿ. ಗುದ್ದಾಡಿ ಸಮಸ್ಯೆ ಮಾಡ್ಕೋಬೇಕದು. ಯಾರು ಹೇಳಿದ ಕೆಲಸ ಅದು? ನಿಮಗೆ ದಿಕ್ಕ ಯಾರು ಸರ್? ಈಗ ಏನಿಲ್ಲ, ದಿಕ್ಕೇನಿಲ್ಲ. ನಾವು ಓಟ್ ಹಾಕಿವಿ, ನಾವು ಗೆಲ್ಸಿವಿ. ನಾವು ಮಾಡಿದ್ರೆ ನಾವೇ ಅಧಿಕಾರ ಕೊಡೋರು, ನಾವೇ ಕಿತ್ಕೋಬಹುದು. ಯಾರು? ಇದು ನಾವು. ಇದನ್ನ ಅವ್ರು ಹೆಚ್ಚಿಗೆ ಮಾಡ್ಕೊಂಡು ಈ ಕೆಲಸ ಮುಂದಿನ ದಿನದಲ್ಲಿ 8 ದಿವಸ 15 ದಿವಸದಲ್ಲಿ ಕೆಲಸ ಮಾಡಿ ಕೊಟ್ರೆ ಎಲ್ಲ ಸರಿ. ಇಲ್ಲ ಅಂತ ಹೇಳಿದ್ರೆ ಒಂದು ದೊಡ್ಡ ಹೋರಾಟ ಆಗ್ತದ ಮಾನವಿನಲ್ಲಿ. ಅದು ಒಂದು ಇನ್ಕಲಾಬೇ ಆಗ್ತದ. ಮತ್ತೆ ಇದರಲ್ಲಿ ಲಾಸ್ಟ್ ವಾರ್ನಿಂಗ್ ಇದು. ಯಾವ ಊರು ನಿಮ್ದು? ಇದು ಮಾನ್ವಿ. ಎಷ್ಟನೇ ವಾರ್ಡ್ ನೀವು ನಿವಾಸಿ? 20ನೇ ವಾರ್ಡ್. ಏನು ಸಮಸ್ಯೆ ಏನಾಗಿದೆ? ನೀರಿಂದ ಸಮಸ್ಯೆ. 3 ತಿಂಗಳಿಂದ ನೀರಿಲ್ಲ ನಮ್ಗೆ. ತೆಗ್ದೋಡ್ಯಾರ, ಪೈಪ್ ಹೊಡೆದೈತ, ಅವರೇ ಹೊಡೆದಾರ ಪೈಪ್. ಅದು ಮುಗ್ಯಾಕ ಬರುವಲ್ದು ಕೆಲಸ. 3 ತಿಂಗಳಿಂದ ನಡಕತ್ತೈತಿ. ಇವತ್ತು ನಾಳೆ ಬರಂಗಿಲ್ಲ, ಕೆಲಸದವ್ರು ಬರಂಗಿಲ್ಲ. ಅಲ್ಲಿ ಏನು ನೋಡೋದೇ ಇಲ್ಲ. ಅಲ್ಲಿ ಬಂದು ಯಾರು? ಮುನ್ಸಿಪಾಲಿಟಿ ಅವರು ಅದು ಕೆಲಸ ಮಾಡಿದ್ದವ್ರು, ಓಡಿಸಿದ್ದು ಅವ್ರೇನಲ್ಲ. ಮುನ್ಸಿಪಾಲಿಟಿ ಲೇಬರ್ ಬಂದು ಹೊಡೆದಾರ ಅಲ್ಲಿ ಬಂದು. ಮತ್ತೆ ಈಗ ನೀರಿಗೆ ನೀವು ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರಿ? ಎಲ್ಲಿ ಎಲ್ಲ ತಗೊಂಡ್ ಬರ್ತೀವಿ ಹೋಗಿ. ಅಲ್ಲಿ ನಮ್ದು ತಿಪ್ಪಲ್ ನಮ್ಗೆ ಅದು ಎಲ್ಲಿ ನೀರೈತಿ ಅಲ್ಲಿಗೆ ಹೋಗ್ತೀವಿ ನಾವು ತಗೊಂಬರಾಕ. ಅಲ್ಲ ರೀ, ಈಗ ನೀವು ಇಷ್ಟೊಂದು ನೀರು ಸಮಸ್ಯೆ ಇದೆ ಅಂತ ಹೇಳ್ತಿದ್ರಿ. ದುಡ್ಡು ಬೇಸಿಗೆ ಟ್ಯಾಂಕಿ ತರಿಸ್ತೀವಿ, ತುಂಬ್ಕೊಂತೀವಿ ಮನೆಗಳಿಗೆ. ಅಲ್ಲ ರೀ, ಬೇಸಿಗೆ ಇದೆ. ಮತ್ತೆ ಈಗ ನೀವು ಕುಡಿಯಕ್ ನೀರು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡ್ರಿ? ಬಳಸ್ಕೊಳಕ್ ನೀರು ಹೆಂಗ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಟ್ಯಾಂಕಿ ತರಿಸ್ತೀವಿ, ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಟ್ಯಾಂಕಿ ತರ್ಸ್ಕೊಂಬತ್ತೀವಿ ನಾವು. ಈಗ ನೀವು ಭಾರತ ದೇಶದಲ್ಲಿ ಇದ್ರು ಅಥವಾ ಬೇರೆ ದೇಶದಲ್ಲಿ ಇದ್ರು, ನೀರು ಅಂತ ನೀವು ಇಲ್ಲಿಗೆ ಬರ್ತಾ ಇದ್ರಿ, ಕೇಳ್ತಾ ಇದ್ರಿ. ನೀವು ಓಟ್ ಹಾಕಿದ್ರಿ ಯಾವ ದೇಶದಲ್ಲಿ ಇದ್ರಿ? ನೀವು ಇದೇ ದೇಶದಾಗ ಇದೀವಿ ನಾವು, ಭಾರತ ದೇಶದಾಗೆ ಇದೀವಿ. ಮತ್ತೆ ಯಾಕೆ ನೀರಿಲ್ಲ ನಿಮ್ಗೆ? ನಮ್ಗೆ ಸಮಸ್ಯೆ ನೀರಿಂದ ಅವ್ರಿಗೆ ಕೇಳ್ಬೇಕು, ಚೀಫ್ ಆಫೀಸರ್ಗೆ ಕೇಳ್ಬೇಕು ನಾವು. ಅದಕ್ಕೆ ಕೇಳಾಕ ಬಂದಿವಿ. ಅದು ಟಾರ್ಚರ್ ಕೊಡಕತ್ತಾರ ನಮ್ಗೆ ನೀರಿಂದ. ಯಾರು ಕೊಡಕತ್ತಾರ? ಇಲ್ಲಿ ಯಾರು ನೀರ್ ಬಿಡೋರು ಆಫೀಸರ್ ಯಾರು ನಮ್ಗೆ ಕೇಳೋರಿಲ್ಲ. ಯಾರು ಬರಂಗಿಲ್ಲ. ಓಟಿಗೆ ಬಂದ್ ಬರ್ತಾರ. ಯಾರು? ಓಟ್ ಯಾರು ನಿಂದಿರ್ತಾರ ನಮ್ಮ ವಾರ್ಡಿಗೆ, ಓಟಿಗೆ ಬರ್ತಾರ. ಅದೇ ಯಾರಮ್ಮ? ಕೌನ್ಸಿಲರ್ ಬರ್ತಾರ, ಓಟಿಗೆ ಬಂದ್ ಬರ್ತಾರ. ಆಮೇಲೆ ಓಣಿಗೆ ಬರಂಗಿಲ್ಲ. ನಮ್ಮ ಓಣಿಗೆ ನಾವು ನೋಡೇ ಇಲ್ಲ. ಯಾರಂತ ಗೊತ್ತಿಲ್ಲ ನಮ್ಗೆ. ಯಾರು ನಿಮ್ ಕೌನ್ಸಿಲರ್ ಗೊತ್ತಿಲ್ಲ? ಗೊತ್ತೇ ಇಲ್ಲ. ನಾವು ಯಾರಿಗೆ ಹಾಕಿವಂತ ಗೊತ್ತಿಲ್ಲ. ಅವರು ಯಾರು ಕೌನ್ಸಿಲರ್ ಇದೆ ಇವತ್ತಿವರೆಗೆ ಯಾರಂತ ನಾವು ಅವ್ರ ಮಕ್ಕನ ನೋಡಿಲ್ಲ. ಅಲ್ಲಮ್ಮ, ನೀವು ಇಷ್ಟೊಂದು ಈಗ ಕೇಳ್ತಾ ಇದ್ರಿ ಅಂದ್ರೆ, ಈಗ ನೀವು ಓಟ್ ಹಾಕ್ತಾ ಇದ್ರಿ, ಈ ದೇಶದಲ್ಲೇ ಇದ್ರಿ, ಈ ರೀತಿ ಮಾಡ್ತೀರಿ. ಮತ್ತೆ ಹೆಂಗ ನಿಮ್ಮ ಪರಿಸ್ಥಿತಿ ಹಿಂಗೆ ಐತೆ. ನಾವು ರೊಕ್ಕ ಕೊಟ್ಟು ನೀರ್ ತರ್ಸ್ಕೊಂತೀವಿ, ರೊಕ್ಕ ಕೊಟ್ಟು ಬಳಸ್ಕೊಂಡ್ಬೇಕು. ನೀರು ಇದ್ದವ್ರು ಇರ್ತಾರ, ಇಲ್ದವ್ರು ಇರ್ತಾರ, ಹಾಕ್ಯಂಬವ್ರು ಇರ್ತಾರ, ಇಲ್ಲ ಇರ್ತಾರ. ಎಲ್ಲಿಂದ ಮಾಡ್ಬೇಕು? ಇದ್ದವ್ರು ಟಾಕಿ ತಗೊಂಡ್ ಬಂದು ಮನೆಗೆ ಬಳಸ್ತಾರ ನೀರು. ಇಲ್ದವ್ರು ಏನ್ ಮಾಡ್ಬೇಕು ನೀರು? ನಾವು ಎಲ್ಲರಿಗೆ ಬೇಕು ನೀರು, ಒಬ್ಬರಿಗೆ ಇಲ್ಲ. ಸಾಹುಕಾರ ಇದ್ದವ್ರಿಗೆ ಒಂದೇ ಇಲ್ಲ ನೀರು. ಬಡವ್ರಿಗೆಲ್ಲ ಬೇಕು ನೀರು ನಮ್ಗೆ.
ಅವ್ರ ತಲ್ಲಿ ಇದು ಅವಶ್ಯಕತೆ ಜಗ್ಗಿ ಇರ್ತೈತಿ ಅವ್ರಿಗೆ. ಅವ್ರ ತಲ್ಲಿ ದುಡ್ಡು ಇರಂಗಿಲ್ಲ. ಅವ್ರು ಏನ್ ಮಾಡ್ತಾರೆ? ಅಂದ್ರೆ ಈಗ ನೀವು ಮಾನಿ ಬಿಟ್ಟು ಹೋಗ್ತಾ ಇದೀರಾ ನೀರಿಲ್ಲ ಅಂತೇಳಿ? ಹೆಂಗ್ ಬಿಟ್ಟು ಹೋಗಕ್ ಬರ್ತೈತ್ರಿ? ಮಾನಿ ಬಿಟ್ಟು ಎಲ್ಲ ನಾವು ಹೋಗ್ತೀವಿ ಮತ್ತೆ.